ಬೆಂಗಳೂರಿನಲ್ಲಿ ಮತ್ತೆ ಮತ್ತೆ ಬಿಎಂಟಿಸಿ ಬಸ್ ಅಪಘಾತವಾಗ್ತಾ ಇದೆ. 2 ಬಿಎಂಟಿಸಿ ಬಸ್ಗಳ ನಡುವೆ ಮತ್ತೆ ಅಪಘಾತವಾಗಿದೆ. ಎಲೆಕ್ಟ್ರಿಕಲ್ ಬಸ್ ಹಾಗೂ ಸಾಮಾನ್ಯ ಬಿಎಂಟಿಸಿ ಬಸ್ ನಡುವೆ ಡಿಕ್ಕಿಯಾಗಿದೆ. 2 ಬಿಎಂಟಿಸಿ ಬಸ್ಗಳ ನಡುವೆ ಏಕಕಾಲಕ್ಕೆ ಡಿಕ್ಕಿಯಾಗಿ ಒಂದು ಅಪಘಾತವಾಗಿದೆ. ಎಸ್, ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಯಾವ ರೀತಿಯಾಗಿ ಜಖಮ ಆಗ್ತಾ ಇದೆ ಅಂತ ಹೇಳಿ. ಬೆಂಗಳೂರಿನಲ್ಲಿ ಮತ್ತೊಂದು ಬಿಎಂಟಿಸಿ ಬಸ್ ಅಪಘಾತವಾಗಿದೆ. 2 ಬಿಎಂಟಿಸಿ ಬಸ್ಗಳ ನಡುವೆ ಅಪಘಾತವಾಗಿದೆ. ಎಲೆಕ್ಟ್ರಿಕಲ್ ಬಸ್ ಹಾಗೂ ಸಾಮಾನ್ಯ ಬಿಎಂಟಿಸಿ ಬಸ್ ನಡುವೆ ಡಿಕ್ಕಿ ಆಗ್ತಾ ಇದೆ. ಬೆಂಗಳೂರಿನ ಲಗ್ಗೇರಿ ಬಳಿ ನಡೆದಿರುವಂತಹ ರಸ್ತೆ ಅಪಘಾತ. ಬಸ್ನಲ್ಲಿದ್ದಂತಹ 3 ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾಗಿದ್ದಾವೆ. ಓವರ್ಟೇಕ್ ಮಾಡಲಿಕ್ಕೆ ಹೋಗಿ ಬಸ್ ನಡುವೆ ಡಿಕ್ಕಿ. ಯಾರನ್ನ ಕರ್ಕೊಂಡು ಬಂದು ಬಿಎಂಟಿಸಿ ಬಸ್ ಕೊಟ್ಟಿದ್ದೀರಾ? ಅಲ್ಲಿ ಯಾರನ್ನ ಕೊಟ್ಟಿದ್ದೀರಾ? ಯಾರವರೆಲ್ಲ? ಯಾರಿಗೆ ಲೈಸೆನ್ಸ್ ಕೊಡ್ತಾ ಇದ್ದೀರಾ? ಯಾರು ಡ್ರೈವರ್ಸ್ಗಳು? ಯಾರು ಅವ್ರಿಗೆ ಗೊತ್ತಾಗಲ್ಲ? ಅಷ್ಟು ಕಾಮನ್ ಸೆನ್ಸ್ ಇಲ್ಲ? ಏನ್ ಹೊಡಿತಿದ್ರಂತೆ? ಮೊದಲು ಎತ್ತಿನ ಗಾಡಿ ಹೊಡಿತಿದ್ರಂತ, ಅಥವಾ ಎತ್ತಿನ ಗಾಡಿದು ಲೈಸೆನ್ಸ್ ತೆಗೆದು ಕೊಟ್ಟಿದ್ದೀರಾ? ಓಡಿಸ್ಬೋದು ಬಸ್ಸು ಅಂತ ಹೇಳಿ. ಅಲ್ರಿ, ಜನರ ಪ್ರಾಣದ ಬಗ್ಗೆ ಯಾರಿಗೂ ಕಾಳಜಿ ಇಲ್ವಾ ಅಂತ ಹೇಳಿ. ಭರತಿ ಸುರೇಶ್ ಅವ್ರಿಗೆ ಏನ್ ನಡೀತಾ ಇದೆ ಇದು? ಯಾಕೆ ಈ ರೀತಿಯಾಗಿ ಬಸ್ ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ? ಕಾಮನ್ ಸೆನ್ಸ್ ಇಟ್ಕೊಂಡು ಗಾಡಿ ಓಡಿಸ್ತಾ ಇದ್ದಾರಾ, ಅಥವಾ ಬ್ರೈನ್ ಎಲ್ಲರೂ ಕಿತ್ಬಿಟ್ಟು ಬೇರೆ ಕಡೆಗೆ ಇಟ್ಬಿಟ್ಟು ಬರ್ತಾ ಇದ್ದಾರೆ ಡ್ರೈವರ್ಸ್ಗಳು? ಎಲ್ಲರೂ ಅಂತ ಹೇಳೋಕೆ ಹೋಗೋದಿಲ್ಲ ನಾನು, ಬಟ್ ಆಲ್ಮೋಸ್ಟ್ ಆಲ್ 3 ದಿನದಿಂದ ನಾನೇ ಓದ್ತಾ ಇದ್ದೀನಿ ಕುತ್ಕೊಂಡು ಬಿಎಂಟಿಸಿ ಬಸ್ಗಳ ಅಪಘಾತ ಅಂತ ಹೇಳಿ. ಸರಿಯಾಗಿ ಓಡ್ಸಕ್ ಬರೋದಿಲ್ವಾ? ಎತ್ತಿನ ಗಾಡಿ ಓಡಿಸೋನ್ ಕರ್ಕೊಂಡು ಬಂದು ಬಿಎಂಟಿಸಿ ಬಸ್ ಡ್ರೈವರ್ ಮಾಡಿದ್ದೀರಾ? ನೀವು ಚೆಕ್ ಮಾಡ್ತೀರೋ ಇಲ್ವೋ? ಅವ್ರಿಗೆ ಡ್ರೈವಿಂಗ್ ಬರುತ್ತೋ ಇಲ್ವೋ ಅಂತ ಚೆಕ್ ಮಾಡ್ತೀರೋ ಇಲ್ವೋ? ಸುಮ್ಮನೆ ಕೊಡ್ತಾ ಇದ್ದೀರಾ ಲೈಸೆನ್ಸ್ಗಳನ್ನ, ಜಾಬ್ಗಳನ್ನ? ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.